ಹಾಯ್ ಗಾಯ್ಸ್, ವೆಲ್ಕಮ್ ಟು ತರ್ಲೆ ತಮಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸ್ಟುಡಿಯೋಗೆ ಒಂದು ಹೊಸ ಮೈಕ್ ತೊಗೊಂಬಂದಿದ್ದೀವಿ ಡಿಜಿಟೆಕ್ ವತಿಯಿಂದ. ನೀವು ನೋಡ್ತಿರ್ಬೋದು, ಈ ಥರ ಬರುತ್ತೆ ಪ್ಯಾಕೇಜಿಂಗು. ಇದರ ಫುಲ್ ನೇಮ್ ಬಂದು ಡಿಜಿಟೆಕ್ DWM-101. ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬರ್ಸ್, ಆಲ್ಮೋಸ್ಟ್ ಮಿಡ್ ಸೆಗ್ಮೆಂಟ್ ಯೂಟ್ಯೂಬರ್ಸ್ ಎಲ್ಲ ಆಲ್ಮೋಸ್ಟ್ ಇದೇ ಯೂಸ್ ಮಾಡೋದು. ಡಿಜಿಟೆಕ್ ಒಳ್ಳೆ ಬ್ರ್ಯಾಂಡು, ಎಲ್ರಿಗೂ ಗೊತ್ತು. ಬನ್ನಿ ಇದ್ರೊಳಗೆ ಏನೇನಿದೆ ನೋಡೋಣ, ತಿಳ್ಕೊಳ್ಳೋಣ. ಆಮೇಲೆ ಇದು ಹೆಂಗೆ ಯೂಸ್ ಮಾಡೋದು, ಏನೇನು ಪ್ರಾಡಕ್ಟ್ಸ್ ಒಳಗಿರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ಶುರು ಮಾಡೋಣ. ನೋಡ್ತಿರ್ಬೋದು ಪ್ಯಾಕೇಜಿಂಗ್ ಹೆಂಗಿದೆ ಅಂತ. ಥರ ಒಂದು ಯೆಲ್ಲೋ ಕಲರ್ ಬಾಕ್ಸ್ ಬರುತ್ತೆ. ಅದರೊಳಗೆ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲು. ಅದ್ರ ಜೊತೆಗೆ ಇನ್ನೊಂದು ಇವ್ರದ್ದೇ ಒಂದು ಆ್ಯಪ್ ಇದೆ, ಓಪನ್ ಕ್ಯಾಮ್ರಾ ಆ್ಯಪು. ಸೊ ಇದರಲ್ಲಿ ಒಂದು QR ಕೋಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಇವಾಗ ಸ್ಕ್ಯಾನ್ ಮಾಡಿದ್ರೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದು ಡೈರೆಕ್ಟಾಗಿ ಇವರು ಯಾವ ಕ್ಯಾಮ್ರಾ ಯಾವ್ದು ಆ್ಯಪು ಅಂತ ತೋರಿಸುತ್ತಿಲ್ಲಿ ನೋಡಿ. ಇಲ್ಲಿ ಇವಾಗ ನಾನು ಸ್ಕ್ಯಾನ್ ಮಾಡಿದೆ, ಇಲ್ಲಿ ಓಪನ್ ಕ್ಯಾಮ್ರಾ ಅಂತ ಒಂದು ಆ್ಯಪ್ ತೋರಿಸ್ತಾ ಇದೆ, ಇದನ್ನು ಇನ್ಸ್ಟಾಲ್ ಮಾಡಿ ಅಂತ. ಸೊ ಇವರು ಇದನ್ನು ಪ್ರಿಫರ್ ಮಾಡ್ತಾರೆ. ನೀವು ಮೈಕ್ ಹಾಕ್ಕೊಂಡಾಗ ಈ ಕ್ಯಾಮ್ರಾ ಆ್ಯಪಿಂಗ್ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮಗೆ ಅಂತ ಈ ಕ್ಯಾಮ್ರಾ ಆ್ಯಪ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬಾಕ್ಸ್ ಇದು. ಎಲ್ಲಿ ಬಿದ್ದರೂ ಏನೂ ಆಗಲ್ಲ ನೋಡಿ, ತುಂಬ ಹಾರ್ಡ್ ಇದೆ ಬಾಕ್ಸು. ಸೊ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಮೈಕ್ಗೆ. ಈಗ ಓಪನ್ ಮಾಡ್ತಿದ್ದಂಗೆ ಒಂದಷ್ಟು ವಯರ್ಸ್ ಇರುತ್ತೀವಿ. ಏನೇನು ವಯರ್ಸ್ ಬರುತ್ತೆ ಹೇಳ್ತೀನಿ ನೋಡಿ. ಇದು ಇಷ್ಟೊಂದು ವಯರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಒಂದು C ಪಿನ್ ಟು ನಾರ್ಮಲ್ ಪಿನ್ ಇದೆ, ಇನ್ನೊಂದು USB ಟು ಡಬಲ್ C ಟೈಪ್ ಪಿನ್ ಇದೆ, ಇನ್ನೊಂದು ನಾರ್ಮಲ್ ಪಿನ್ ಟು C ಟೈಪ್ ಇದೆ, ಇನ್ನೊಂದು C ಟು C ಇದೆ, ಇನ್ನೊಂದು C ಟು ಲೈಟ್ನಿಂಗ್ ಇದೆ. ಎರಡು ಇಯರ್ಫೋನ್ ಕೊಟ್ಟಿದ್ದಾರೆ ಮಾನಿಟರ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಸರಿನಾ. ಇದರಲ್ಲಿ ಇದು DSLRಗೂ ಕನೆಕ್ಟ್ ಆಗುತ್ತೆ. ಈ ರಿಸೀವರ್ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಅದನ್ನು ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ. ಎರಡು ವಿಂಡ್ ಮಫು, ಈ ತುಂಬ ಗಾಳಿ ಇರೋ ಜಾಗದಲ್ಲೆಲ್ಲ ಮೈಕ್ ಯೂಸ್ ಮಾಡಿದ್ರೆ ನಾಯ್ಸ್ ತೊಂದರೆ ಆಗಬಾರ್ದು ಅಂತ ವಿಂಡ್ ಮಫ್ ಕೊಟ್ಟಿರ್ತಾರೆ. ನಾವು ಮೇಯ್ನ್ ಬೇಕಾಗಿರೋ ಅದು ಟ್ರಾನ್ಸ್ಮಿಟರು, ರಿಸೀವರು. ಅದನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಿರ್ಬೋದು, ಮೂರು ಒಂದೇ ಥರ ಇದೆ, ನಿಮ್ಗೆ ಗೊತ್ತೇ ಆಗಲ್ಲ ಯಾವ ಟ್ರಾನ್ಸ್ಮಿಟರು ಯಾವ್ದು ರಿಸೀವರು ಅಂತ. ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಮಧ್ಯದಲ್ಲಿ, ಮತ್ತು ಈ ಕಡೆ ಒಂದು, ಇದೆರಡು ಟ್ರಾನ್ಸ್ಮಿಟರು, ಇದೊಂದು ರಿಸೀವರ್. ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಕೆಳಗೆ. ರಿಸೀವರ್ ಬಂದ್ಬಿಟ್ಟು ಎರಡು ನೋಡಿ, ಎಲ್ಲ ಒಂದೇ ಥರ ಇದೆ ನೋಡೋಕ್ಕೆ. ಯಾವ್ದು ರಿಸೀವರು ಯಾವ ಟ್ರಾನ್ಸ್ಮಿಟರ್ ಗೊತ್ತೇ ಆಗಲ್ಲ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ. ಫಸ್ಟು ರಿಸೀವರ್ ಹೋಗೋಣ. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ, ಇದು ಆನ್ ಆಗಿದೆ ಅಂತ ಅರ್ಥ. ಆ್ಯಂಡ್ ರಿಸೀವಿಂಗ್ಗೆ ಎನೇಬಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ನನ್ನ ಹತ್ರ C ಟೈಪ್ ಚಾರ್ಜರು, C ಟೈಪ್ ಪಿನ್ ಇರೋ ಥರದ್ದು ಒಂದು ಕೇಬಲ್ ತೊಗೊತೀನಿ. ಸೊ ಇದನ್ನು C ಟು Cನೇ ಕನೆಕ್ಟ್ ಮಾಡಬೇಕು ನಾನು ಇವಾಗ. ಸೊ ಇವಾಗ ನನ್ನ ಹತ್ರ C ಟೈಪ್ ಪಿನ್ ಇದೆ, ಇದು ತೊಗೊಂಡು ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡ್ತೀನಿ. ಸಿಂಪಲ್, ಏನು ಕ್ವಶನ್ಸ್ ಕೇಳಲ್ಲ, ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಕ್ಯಾಮ್ರಾ ಆ್ಯಪ್ ಓಪನ್ ಮಾಡ್ತೀರಾ, ಇಲ್ಲ ನಾರ್ಮಲ್ ಕ್ಯಾಮ್ರಾನು ಯೂಸ್ ಮಾಡ್ಬೋದು, ಏನಿಲ್ಲ. ಆ್ಯಂಡ್ ಟ್ರಾನ್ಸ್ಮಿಟರ್ನು ಆನ್ ಮಾಡ್ಕೊಬೇಕು. ಇದರಲ್ಲಿ ಬ್ಲೂಟೂತು ಏನೂ ಇಲ್ಲ, ಇದರಿಂದ ಇದು ಕನೆಕ್ಟ್ ಆಗಿರುತ್ತೆ ಆಲ್ರೆಡಿ. ರಿಸೀವರ್ ಟು ಟ್ರಾನ್ಸ್ಮಿಟರ್ ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ. ಸೊ ಇವಾಗ ಟ್ರಾನ್ಸ್ಮಿಟರ್ ಆನ್ ಆಗಿದೆ. ಇವಾಗ ಇಷ್ಟೊತ್ತು ನಾರ್ಮಲ್ ವಾಯ್ಸಲ್ಲಿ, ಅಂದರೆ ವಿತೌಟ್ ಮೈಕಲ್ಲಿ ಮಾತಾಡಿರೋದು ನಾನು ಕೇಳಿಸ್ಕೊಂಡಿಲ್ಲ. ಇವಾಗ ವಿತ್ ಮೈಕು, ವಿತ್ ಡಿಫ್ರೆಂಟ್ ಮೋಡ್ಸಲ್ಲಿ ಹೆಂಗೆ ಸೌಂಡ್ ಬರುತ್ತೆ ಇದನ್ನ ಹಾಕ್ಕೊಂಡ್ರೆ ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಸಿಂಪಲಾಗಿ ಒಂದು ಕ್ಲಿಪ್ ಕೊಟ್ಟಿರ್ತಾರೆ, ಇಲ್ಲಿ ನಾನು ಕನೆಕ್ಟ್ ಮಾಡಿ ಹಾಕ್ಕೊಂಡು ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಗೆ ಕೇಳಿಸ್ತಾ ಇರುತ್ತೆ ಹಿಂಗೆ ವಾಯ್ಸ್ ಹೆಂಗೆ ಬರ್ತಿದೆ. ಇದು ನಾರ್ಮಲ್ ಮೋಡಲ್ ಇದೆ. ಆ್ಯಕ್ಚುಲಿ ಸ್ಟುಡಿಯೋದಲ್ಲಿ ಸ್ವಲ್ಪ ಎಕ್ಕೋ ಇರ್ಬೋದು, ಸೊ ಡಿಸ್ಟರ್ಬೆನ್ಸ್ ಚೂರು ಇರ್ಬೋದು ಅಂತ ನನ್ನ ಪ್ರಕಾರ. ಡಿಜಿಟೆಕ್ ಅವ್ರು ಆ ಥರ ಎಲ್ಲ ಮಾಡಲ್ಲ ಅಂತ ಗೊತ್ತು, ಚೆನ್ನಾಗಿರುತ್ತೆ ಇವ್ರ ಮೈಕ್ ಸಿಸ್ಟಮು. ಸೊ ನೆಕ್ಸ್ಟು ಇಲ್ಲೊಂದು ಮೇಲ್ಗಡೆ ಇನ್ನೊಂದು ಬಟನ್ ಇದೆ, ಇದನ್ನು ಒಂದು ಸಲ ಕ್ಲಿಕ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಇವಾಗ ನನ್ನ ವಾಯ್ಸ್ ಇನ್ನೂ ಕೇಳಿಸ್ಕೊತಿರ್ಬೋದು. ನನ್ನ ವಾಯ್ಸ್ ಬಿಟ್ಟು ಬೇರೆ ಏನು ಕೇಳಿಸ್ತಿರಲ್ಲ ಆಲ್ಮೋಸ್ಟ್ ನಿಮಗೆ. ಆಚೆ ಕಡೆ ತುಂಬ ಡಿಸ್ಟರ್ಬೆನ್ಸ್ ಇದ್ರೂ ನಂದು ಮಾತ್ರ ಸ್ಪೆಸಿಫಿಕ್ಕಾಗಿ ಕೇಳಿಸ್ತಾ ಇರುತ್ತೆ ನಿಮಗೆ. ಇಲ್ಲಿ ಏನೇನು ನಡೀತಿದ್ರೆ ಅಕ್ಕಪಕ್ಕ ಅದೇನು ಕೇಳಿಸಲ್ಲ. ನೆಕ್ಸ್ಟ್ ಇನ್ನೊಂದು
ಲಾಂಗ್ ಪ್ರೆಸ್ ಮಾಡಿದ್ರೆ ಎಕೋ ಮೋಡ್ ಹೋಗುತ್ತೆ. ಇವಾಗ ನಾನು ಏನೇ ಮಾತಾಡಿದ್ರು ಎಕೋ ಥರ ಒಂಥರ ತುಂಬ ವಾಯ್ಸ್ ಬಂದಿರೋ ಥರ ಕೇಳಿಸೋ ಗೊತ್ತಲ್ಲ ಎಕೋ ಏನೋ. ಸೊ ಇವಾಗ ಗೊತ್ತಾಗಿರ್ಬೇಕಲ್ಲ, ಡಿಜಿಟೆಕ್ ಅವರಿಂದ ಒಂದು ಒಳ್ಳೆ ಮೈಕ್ ಬಂದಿದೆ. ಈಗ ನೋಡಿದ್ರಲ್ಲ ಗೈಸ್, ಎಲ್ಲರೂ ಹೆಂಗಿದೆ ಈ ಮೈಕು ಎಲ್ಲ ಚೆನ್ನಾಗಿದೆ ಅನಿಸ್ತಿದೆ ನಿಮಗೆ. ಸೊ ಇವಾಗ ಆಚೆ ಕಡೆ ಕಂಡೀಷನ್ಸಲ್ಲೂ ಒಂದು ವೀಡಿಯೋ ಮಾಡಾಕ್ತೀವಿ, ನೋಡಿ ನಿಮ್ಮ ಮುಂದೆ ಬರುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ತರ್ಲೆ ತಮಾಸ್ ಯೂಟ್ಯೂಬ್ ಚಾನಲ್. ನೋಡು ರೇಂಜ್ ಕರೆಕ್ಟಾಗೈತಾ ಅಂತ, ವಾಯ್ಸ್ ಕರೆಕ್ಟಾಗಿದೆಯಾ? ಇದು ನಾರ್ಮಲ್ ಮೋಡಲ್ಲಿ ಐತಿ. ಇವಾಗ ಹೆಂಗೆ ವಾಯ್ಸ್ ಕ್ಯಾನ್ಸಲೇಷನ್ ಹಾಕೊಳ್ಳೋದು? ತಗೋ, ಇವಾಗ ಎಕೋ ಮೋಡ್ಗೆ ಹಾಕಿದ್ದೀನಿ, ಮತ್ತು ನಾರ್ಮಲ್ ಮೋಡು. ಇನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಎಕೋ ಹೋಗಿ ನಾಯ್ಸ್ ಕ್ಯಾನ್ಸಲೇಷನಾ ನೋಡು, ಚೆಕ್ ಮಾಡು. ಸೊ ನೋಡಿದ್ರಿ ಅನ್ಕೊತೀನಿ, ಆಚೆ ಕಡೆನೂ ಹೆಂಗೆ ಬಂದಿದೆ ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ತುಂಬ ಚೆನ್ನಾಗಿದೆ ಮೈಕು, ಆ್ಯಂಡ್ ತುಂಬ ಕಂಡೀಷನ್ಸಲ್ಲಿ ಯೂಸ್ ಆಗುತ್ತೆ ಈ ಮೈಕು. ಇನ್ನೊಂದು ಮೈಕು ತರಿಸ್ತಾಯಿದ್ದೀವಿ ನಾವು, ಯಾವ್ದು ತರಿಸಿರ್ಬೋದು ಅಂದ್ಬಿಟ್ಟು ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ. ಡಿಜಿಟೆಕ್ ಅವ್ರದ್ದೇನೆ, ಯಾವುದು ಅಂತ ನೀವು ತಿಳಿಸ್ಕೊಡಿ. ಸರಿನಾ ಗೈಸ್? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮ ಚಾನಲ್ನ ಫಾಲೋ ಮಾಡಿ, ಎಲ್ಲ ನಮ್ಮ ಕಂಟೆಂಟ್ನ ಫಾಲೋ ಮಾಡ್ತಾಯಿರಿ, ಹಿಂಗೆ ಎಂಕರೇಜ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು. ಆ್ಯಂಡ್ ಇದು ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಇದು ಬಾಕ್ಸಲ್ಲಿ ಮೆನ್ಷನ್ ಮಾಡಿದಿರಂಗೆ 7000 ಇದೆ. ನನ್ನ ಪ್ರಕಾರ ಅಷ್ಟು ನಮಗೆ 4000 3.5 to 4000 ಆಗುತ್ತೆ. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿಬಿಟ್ಟು ಇಷ್ಟ ಆದಲ್ಲಿ ನಮ್ಮ ರಿವ್ಯೂ ತೊಗೊಳಂಗಿದ್ರೆ ತೊಗೊಳ್ಳಿ. ಇನ್ನೊಂದು ವೀಡಿಯೋ ಬರುತ್ತೆ, ಅದು ಇದ್ರ ಜೊತೆ ಕೊಲ್ಯಾಬ್ ಆಗ್ಬೋದು, ಇಲ್ಲಾಂದರೆ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡ್ತೀವಿ. ಆ ಮೈಕ್ ಯಾವುದು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ಯಾರ್ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು.